ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಫೆಬ್ರವರಿಯ ಮಾಸ ಹೇಗಿರುತ್ತೆ? ನಂಬಿಕಸ್ಥರಿಂದ ಮೋಸ, ಓವರ್ ಕಾನ್ಫಿಡೆಂಟ್, ನಿಮಗೂ ಕೂಡ ಉದಾಸೀನತೆ, ತುಂಬ ನಂಬಿಕಸ್ಥರ ಮೇಲೆ ವ್ಯಾಪಾರ ವ್ಯವಹಾರವನ್ನ ಬಿಟ್ಟು ಆಟ ಆಡೋರಲ್ವ ನೀವು ಜೀವನದಲ್ಲಿ. ಇವತ್ತು ಅವರೇ ನಿಮಗೆ ಮೋಸ ಮಾಡ್ತಾರೆ. ಎಚ್ಚರಿಕೆ ವಹಿಸಿ, ಜಾಗ್ರತೆ ವಹಿಸಿ. ಅವರೆಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಲಾಸ್ಟ್ ಅಲ್ಲಿ ಕೈ ಎತ್ತಿ ಬಿಡ್ತಾರೆ. ಆಮೇಲೆ ಜೀವನ ಇದು ದುಡ್ದು 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 ಇನ್ನೊಬ್ಬರನ್ನ ಸಾಕಿದ್ದೇ ಆಯ್ತು ನೀವು ಜೀವನದಲ್ಲಿ. ಈ ಫೆಬ್ರವರಿ ಮಾಸವಾದರೂ ಅನುಕೂಲಗಳನ್ನ ಪಡಿತಕ್ಕಂತ ಕೆಲಸವನ್ನ ಮಾಡಿ. ಫೆಬ್ರವರಿ ಮಾಸದಲ್ಲಿ ಪಂಚಗ್ರಹ ಕೂಟ, ಚತುರ್ಗ್ರಹ ಕೂಟ, ಧನಭಾವದಲ್ಲಿ ಶುಕ್ರನಿರ್ತಾನೆ, ಜೊತೆಗೆ ಕುಜನಿರ್ತಾನೆ, ಜೊತೆಗೆ ರಾಹು ಇರ್ತಾನೆ, ಮತ್ತೆ ಬುಧನಿರ್ತಾನೆ. ಧನಭಾವಕ್ಕೆ ಶುಕ್ರ ಅಂತಕ್ಕಂಥವನು ಬರ್ತಾನೆ. ಒಳ್ಳೆ ಹಣ ಬರ್ತಕ್ಕಂಥ ಸಮಯದಲ್ಲಿ ಅನ್ಯಾಯಗಳನ್ನ ಮಾಡ್ಕೊಂಡ್ಬಿಡ್ತೀರಾ. ರಾಹು ಕೂಡ ಜೊತೆಯಲ್ಲಿದ್ದಾನಲ್ಲ, ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ನಾನಾ ರೀತಿಯ ಸಮಸ್ಯೆಗಳನ್ನ ಮಾಡ್ತಾನೆ. ಶತ್ರುಗಳಾಗಿ ಪರಿವರ್ತನೆಯನ್ನ ಮಾಡೋಕೆ ಮುಂದಾಗ್ತಾನೆ. ನಿಮ್ಮ ಜೊತೆಯಲ್ಲಿ ನೀವು ನಂಬಿಕಸ್ಥರಿಂದ ಕೆಲಸ ಕಾರ್ಯಗಳನ್ನ ಯಾರು ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಸೇವಕರಿದ್ದೀರೋ ಅವರೇ ತೊಂದರೆಗಳನ್ನ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೇವಕರಿಂದಾನೇ ತೊಂದರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ತಪ್ಪಾಗಲಾರದು. ಎಚ್ಚರಿಕೆ ವಹಿಸಿ. ಮಕರ ರಾಶಿಯವರಿಗೆ ಬಹಳಷ್ಟು ಅನುಕೂಲ. ಬಹಳಷ್ಟು ಹೇಳ್ತಾ ಇದ್ದಾರೆ 3ನೇ ಮನೆಯಲ್ಲಿ ಶನಿ ಇದ್ದಾನೆ, ಸಂಪತ್ತನ್ನು ಕೊಡ್ತಾನೆ. ಹೌದು, ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲವೂ ಕೂಡ ಇದೆ. ಆದ್ರೆ ತಿನ್ನೋಕೆ ಯೋಗ್ಯತೆ ಬೇಕಲ್ಲ, ಗ್ರಹಗಳ ಬಲಾಬಲಗಳು ಬೇಕಲ್ಲ. ಕೋಟಿ ಇನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅನ್ನ ತಿನ್ನೋ ಯೋಗ್ಯತೆಯನ್ನು ಕಳ್ಕೊಂಡಿರ್ತಾರಲ್ಲ, ಅದೇ ರೀತಿ ಕೂಡ ಇದು ಮಕರ ರಾಶಿಯವರಿಗೆ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆ. ಯಾರ್ಯಾರು ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡ್ತೀರೋ ಸ್ವಲ್ಪ ಜಾಗ್ರತೆ ವಹಿಸಿ. ಅಪಘಾತಗಳಾಗ್ತಕ್ಕಂಥ ಸಂಭವಗಳು ಬರುತ್ತೆ, ಬಚಾವಾಗ್ತಕ್ಕಂಥ ಸಂಭವವೂ ಕೂಡ ಬರುತ್ತೆ. ಇನ್ನು ಆರೋಗ್ಯದಲ್ಲಿ ಥ್ರೋಟ್ ಇನ್ಫೆಕ್ಷನ್ನು, ತಲೆನೋವು, ರಕ್ತ ಚಲನೆ ಸರಿಯಾಗಿ ಆಗದೇ ಇರತಕ್ಕಂಥದ್ದು, ಮೈಕೈ ನೋವು, ಮತ್ತೆ ಪ್ರೇಮಿಗಳಿಗೆ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ನಂಬಿಕೆ ದ್ರೋಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅನರ್ಥಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಪ್ರೇಮಿಗಳಿಗೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸ ಮಾಡಿ. ಇನ್ನು ಯಾರ್ಯಾರು ಯಂತ್ರೋಪಕರಣಗಳನ್ನ ಇಟ್ಟು ದುಡಿತಾ ಇದ್ದೀರೋ, ಲಿಕ್ವಿಡ್ ಬಿಸ್ನೆಸ್ ಅನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅವರಿಗೆ ಒಳ್ಳೆಯ ಧನ ಲಾಭಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಉಪಯೋಗವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಕನ್ಸ್ಟ್ರಕ್ಷನ್ ಅಂದ್ರೆ ಮನೆ ಕಟ್ಟಿ ಮಾರ್ತಕ್ಕಂಥವ್ರು ಏನಿದ್ದೀರೋ ಅವರಿಗಂತೂ ಇದ್ದಕ್ಕಿದ್ದ ಹಾಗೆ ನೀವು ಕಟ್ಟಿರ್ತಕ್ಕಂಥ ಮನೆಗಳೆಲ್ಲ ಸೇಲ್ ಆಗೋಗುತ್ತೆ. ಇನ್ನು ಫಿನಿಶ್ ಆಗಿರಲ್ಲ ರೀ, ಆದ್ರೆ ಆಗೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಧನಭಾವದಲ್ಲಿ ಕುಜನು ಕೂತ್ಕೋತಾನಲ್ಲ, ಶನಿಯ ಕ್ಷೇತ್ರದಲ್ಲಿ. ನಿಮ್ಮ ರಾಶ್ಯಾಧಿಪತಿ ಶನಿ ತಾನೆ. ಕುಂಭದಲ್ಲಿ ಅಷ್ಟು ಗ್ರಹಗಳು ಕೂತ್ಕೋತಾರಲ್ಲ, ಅದರಿಂದಾನೇ ಬಹಳಷ್ಟು ಅನುಕೂಲಗಳು ಬರುತ್ತೆ. ಉಪಯೋಗ ಮಾಡ್ಕೊಳ್ಳಿ. ಓವರ್ ಕಾನ್ಫಿಡೆಂಟ್ ಬೇಡ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ನಿಮ್ಮ ಇಷ್ಟ ದೇವತೆಯ ವಾರ ಕ್ಷೀರ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡಿ.